ಬೆಂಗಳೂರಲ್ಲಿ ಮತ್ತೊಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಜಿಂದಾಲ್ ಫ್ಲೈ ಓವರ್ ಮೇಲೆ ಭೀಕರ ಅಪಘಾತ ನಡೆದಿದೆ. ಕಾರಲ್ಲಿದ್ದ 5 ಮಂದಿ ಯುವಕರ ದಾರುಣ ಸಾವಾಗಿದೆ. ಇತ್ತೀಚೆಗಷ್ಟೇ ಒಂದು ಭೀಕರ ಆಕ್ಸಿಡೆಂಟ್ ನಡೆದಿತ್ತು. ಈಗ ಮತ್ತೊಂದು ಆಕ್ಸಿಡೆಂಟ್ ಬೆಂಗಳೂರಲ್ಲಿ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ಮತ್ತೊಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಜಿಂದಾಲ್ ಫ್ಲೈ ಓವರ್ ಮೇಲೆ ಭೀಕರ ಅಪಘಾತ ಸಂಭವಿಸಿದೆ. ಕಾರಲ್ಲಿದ್ದ 5 ಮಂದಿ ಯುವಕರ ದಾರುಣ ಸಾವಾಗಿದೆ. ತುಮಕೂರಿಂದ ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದ ಇಂಡಿಕಾ ಕಾರು ಫ್ಲೈ ಓವರ್ ಮೇಲೆ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಪಲ್ಟಿ ಹೊಡೆದು ಕಾರು ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಈ ಪರಿಣಾಮ ಕಾರ್ನಲ್ಲಿದ್ದ 5 ಯುವಕರು ಸಾವನ್ನಪ್ಪಿದ್ದಾರೆ. ಹೊಸಕೋಟೆಯಲ್ಲಿ ಮೊನ್ನೆಯಷ್ಟೇ ಈ ಇನ್ಸಿಡೆಂಟ್ ನಡೆದಿತ್ತು, ಆಕ್ಸಿಡೆಂಟ್ ಇನ್ಸಿಡೆಂಟ್. ಈಗ ಮತ್ತೆ ಬೆಂಗಳೂರಿನಲ್ಲಿ ಫ್ಲೈಓವರ್ ಮೇಲೆ ಮತ್ತೊಂದು ಆಕ್ಸಿಡೆಂಟ್ ಪ್ರಕರಣ ನಡೆದಿದೆ. 5 ಪೈಕಿ 2 ಗುರುತು ಪತ್ತೆ ಆಗಿದೆ. ಲಲಿತ್ ಮತ್ತು ಹರ್ಷಿತ್ ಎಂಬ ಯುವಕರ ಗುರುತು ಸಿಕ್ಕಿದೆ. ಈಗ ಉಳಿದ 3 ಬಗ್ಗೆ ಪೊಲೀಸರಿಂದ ತನಿಖೆ ಶುರು ಆಗಿದೆ. ಮೃತರು ದೊಡ್ಡಬಳ್ಳಾಪುರದ ಮೂಲದವರೆಂಬ ಮಾಹಿತಿ ಸಿಕ್ಕಿದ್ದು, ಇನ್ನೂ 3 ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಯುವಕರೆಲ್ಲ ಸೇರಿ ಜಾಲಿ ರೈಡ್ಗೆ ಹೋಗಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿದೆ. ಎಲ್ಲರೂ ದೊಡ್ಡಬಳ್ಳಾಪುರ ಮೂಲದವರು ಅಂತ ಹೇಳಲಾಗ್ತಾ ಇದೆ. 2 ಮಾಹಿತಿ ಸಿಕ್ಕಿದೆ, ಇನ್ನಿಬ್ಬರ ಗುರುತು ಇನ್ನೂ ಪತ್ತೆ ಆಗಿಲ್ಲ. ತನಿಖೆ ಮುಂದುವರಿತಾ ಇದೆ. ಜಿಂದಾಲ್ ಫ್ಲೈ ಓವರ್ ಮೇಲೆ ಈ ಘಟನೆ ನಡೆದಿರೋದು. ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿಯಾಗಿ ಕಾರು ಪಲ್ಟಿಯಾಗಿ 5 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಲಲಿತ್, ಹರ್ಷಿತ್ ಎಂಬ 2 ಗುರುತು ಪತ್ತೆ ಆಗಿರೋದು. 5 ಪೈಕಿ 2 ಗುರುತು ಸಿಕ್ಕಿದೆ. ಇನ್ನು 3 ತನಿಖೆ ನಡೀತಾ ಇದೆ. 3 ಗುರುತಿಗಾಗಿ ತನಿಖೆ ನಡೀತಾ ಇದೆ. ಜಿಂದಾಲ್ ಫ್ಲೈ ಓವರ್ ಮೇಲೆ ಈ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಹುಬ್ಳಿಗೆ ಹೋಗ್ತಾ ಇದ್ದೆ. ಹುಬ್ಳಿ ಹೋಗ್ಬೇಕಾದ್ರೆ ಕಾರು ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಆಪೋಸಿಟ್ ಬಂದು ಹೊಡೆದಿದೆ. ಅದು ಕಾರಲ್ಲಿ 5 ಜನ ಇದ್ರು. ಅವ್ರು 4 ಜನ ಡೆತ್ ಆಗಿದ್ದಾರೆ ಅಂತ ಒಬ್ಬರು ಇಂಜರ್ಡ್ ಇದ್ದಾರೆ. 43 ಮೆಂಬರ್ಸ್ ಇದ್ರು. ಬಸ್ಸಲ್ಲಿದ್ದವ್ರಿಗೆ ಏನೂ ಆಗಿಲ್ಲ, ಸ್ವಲ್ಪ ಆಗಿದೆ. ಅಲ್ಲ, ಅಷ್ಟು ಭೀಕರವಾಗಿ ಕಾರ್ ಇದಾಗಿದೆಲ್ಲ ನಿಮ್ಮ ಬಸ್ನಾಗೆ. ಯಾರಿಗೇನಾಗಿಲ್ಲ ಸರ್. ಏನು ಅನಿಸ್ತದೆ ನಿಮಗೆ? ಅದು ಜೋರು ಸೌಂಡ್ ಬಂತ ಸರ್? ನಾನು ಹಬ್ಬ ಹೋದಾಗ ಏನಾಗುತ್ತೆ ಸರ್, ಬಂದು ಹೊಡೆದಾಗ ಎಲ್ಲ ಸಾಕಾಗುತ್ತಲ್ಲ ಸರ್. ಡಿವೈಡ್ರಿಂದ ಮೇಲೆ ಬಂದು ಬಸ್ಸಿಗೆ ಹಾರಿರೋದು. ಸ್ಪೀಡ್ ಇತ್ತು. ಹಾಂ ಸರ್. ಅಕ್ಷಣ ಏನಾಗುತ್ತೆ ಸರ್, ನಾವು ರಮೆಯಲ್ಲೆಲ್ಲ ಗ್ಲಾಸ್ ಚೂರೆಲ್ಲ ನನಗೆ ಫುಲ್ ಸಿಡಿದೆ. ನಾನೇ ಡ್ರೈವಿಂಗ್ ಸರ್, ನಾನೇ ಡ್ರೈವರು ಸರ್. ಅಂದಾಜು ಒಂದು ತುಮಕೂರು ಕಡೆಯಿಂದ ಬರ್ತಕ್ಕಂಥ ಒಂದು ಕಾರು ಈ ಮೀಡಿಯನನ್ನು ದಾಟಿ ಹೋಗಿ ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾ ಇರ್ತಕ್ಕಂಥ ಒಂದು ಬಸ್ಸಿಗೆ ಮುಖಾಮುಖಿಯಾಗಿ ಇದು ಅಪಘಾತ ಆಗಿದೆ. ಬೇಸಿಕಲಿ ಅಂದರೆ ಪ್ರೈಮರಿ ಅದು ಆ ಥರ ಅಂತ ಗೊತ್ತಾಗಿದೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರಾಥಮಿಕ ಇನ್ಫಾರ್ಮೇಷನ್ ಪ್ರಕಾರ ಒಟ್ಟು 4 ಜನ ಡೆತ್ ಆಗಿದ್ದಾರೆ, ಒಬ್ಬರು ಇಂಜೂರ್ಡ್ ಇದ್ದಾರೆ ಅಂತ ಗೊತ್ತಾಗಿದೆ. ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಮುಂದೆ ತನಿಖೆ ಮುಂದುವರಿತದೆ. ಅದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಗ್ತದೆ. ಸೊ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಇನ್ನೂ ಅವ್ರನ್ನ ಹೋಗಿ ಮಾತಾಡಿಸ್ಬೇಕು. ಅಂದರೆ ಈಗ ನಾವು ನೋಡು ಮಟ್ಟಿಗೆ ಗೊತ್ತಾಗ್ತದೆ, ತುಮಕೂರಿಂದ ಬೆಂಗಳೂರು ಕಡೆ ಕಾರ್ ಹೋಗ್ತಾ ಇತ್ತು, ಬಸ್ ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾ ಇತ್ತು. ತುಮಕೂರು ಕಡೆಯಿಂದ ಬರ್ತಕ್ಕಂಥ ಒಂದು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹೊಸಕೋಟೆ ಬಳಿ ನಡೆದಂತಹ ಡೆಡ್ಲಿ ಅಪಘಾತದಲ್ಲಿ 7 ಮಂದಿ ಯುವಕರು ದಾರುಣವಾಗಿ ಸಾವನ್ನಪ್ಪಿದರು. ಆ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಡೆಡ್ಲಿ ಅಪಘಾತದಲ್ಲಿ 5 ಮಂದಿ ಯುವಕರು ಸಾವನ್ನಪ್ಪಿರುವಂತಹ ಘಟನೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಿಂದಾಲ್ ನಡೆದಿರುವಂಥದ್ದು. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಮಧ್ಯರಾತ್ರಿ ಸುಮಾರು 11:30 ಸುಮಾರಿಗೆ ಈ ಒಂದು ಅಪಘಾತ ಆಗಿದೆ. ನೋಡ್ಬೋದು ಯಾವ ದೊಡ್ಡ ಪ್ರಮಾಣದಲ್ಲಿ ಈ ಥರ ಆಗಿದೆ ಅಂತೇಳಿ. ಅಂದರೆ ಪ್ರಮುಖವಾಗಿ ತುಮಕೂರು ಮಾರ್ಗವಾಗಿ ಇಂಡಿಕಾ ಕಾರಲ್ಲಿ 5 ಮಂದಿ ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಿರುವಂಥದ್ದು. ಆ ಯುವಕರು ಕಾರ್ನಲ್ಲಿ, ಇಂಡಿಕಾ ಕಾರಿನಲ್ಲಿ ಅತಿ ವೇಗವಾಗಿ ಬರ್ತಾ ಇದ್ರು. ಈ ಒಂದು ಜಿಂದಾಲ್ ಬಳಿ ಬರ್ತಾ ಇದ್ದಂತೆ ಕಾರಿನ ನಿಯಂತ್ರಣ ತಪ್ಪಿ, ಅಂದರೆ ತಮ್ಮ ಬಲಭಾಗದಲ್ಲಿ ಅಂದರೆ ಆಪೋಸಿಟ್ ರೋಡ್ಗೆ ಏನು ವೆಹಿಕಲ್ ಏನಿದೆ ಅಂದರೆ ಇಂಡಿಕಾ ಕಾರು ಆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸಿನಿಮೀಯ ರೀತಿಯಲ್ಲಿ ಟರ್ನ್ ಆಗಿ ಬಂದು ಇಲ್ಲಿ ಮುಂದೆ ಬರ್ತಾ ಇದ್ದಂತಹ KSRTC ಬಸ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಆದರೆ ಆ KSRTC ಬಸ್ಗೆ ಹೊಡೆದಂಥ ಪರಿಣಾಮವಾಗಿ ಮುಂಬದಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಆದರೆ ಅದೃಷ್ಟವಶಾತ್ ಅದರಲ್ಲಿ 42 ಮಂದಿ ಪ್ರಯಾಣಿಕರಿದ್ದರು. ಯಾರಿಗೂ ಯಾವುದೇ ರೀತಿಯಾದಂತಹ ಅಪಾಯ ಆಗಲಿಲ್ಲ. ಆದರೆ ಕಾರಿನಲ್ಲಿದ್ದಂಥ 5 ಮಂದಿ ಯುವಕರು ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಇವರು 5 ಮಂದಿ ಯುವಕರೆಲ್ಲರೂ ಕೂಡ ದೊಡ್ಡಬಳ್ಳಾಪುರ ಮೂಲದವರು ಅಂತ ಗೊತ್ತಾಗಿದೆ. ಅವರು ತುಮಕೂರಿನ ಮಾರ್ಗದಿಂದ ಬೆಂಗಳೂರು ಕಡೆ ಬರ್ತಾ ಇದ್ರು ಅಂತೇಳಿ, ಅನಂತರ ಅವ್ರು ಬರ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು
ಅವಘಡ ಆಗಿರುವಂಥದ್ದು. ಆದರೆ ಪ್ರಮುಖವಾಗಿ ಈಗ ಏನು ಕೂಡಲೇ ಮಾದನಾಯಕನಹಳ್ಳಿ ಪೊಲೀಸರಾಗಿರ್ಬೋದು, ಬಗಲಗುಂಟೆ ಪೊಲೀಸರಾಗಿರ್ಬೋದು, ಅವರು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದರು. ಆನಂತರ ಇಮಿಡಿಯೇಟ್ಲಿ ಅದರಲ್ಲಿ ಚಾಲಕನಾಗಿದ್ದಂಥ ಲಿಖಿತ್ ಎಂಬಾತನನ್ನು ಕೂಡಲೇ ಸ್ಥಳೀಯವಾಗಿ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಆದರೆ ಮಾರ್ಗ ಮಧ್ಯೆ ಆಸ್ಪತ್ರೆಗೆ ಹೋಗ್ತಾ ಇದ್ದಂತೆ ಆತ ಕೂಡ ಮೃತಪಟ್ಟಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿರುವಂಥ ಹಿನ್ನೆಲೆಯಲ್ಲಿ 4 ಕಾರಿನಲ್ಲೇ ಸ್ಥಳದಲ್ಲೇ ಸ್ಪಾಟಲ್ಲಿ ಅವರು ಸಾವನ್ನಪ್ಪಿದ್ರು. ಆದರೆ ಲಿಖಿತ್ ಚಾಲಕನೇನಿದ್ದ ಆತ ಸ್ವಲ್ಪ ಉಸಿರಾಡ್ತಾ ಇದ್ದ, ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆದರೂ ಆತ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಈಗ ಪೊಲೀಸರಿಗೆ ಪ್ರಾಥಮಿಕವಾಗಿ ಲಿಖಿತ್ ಮತ್ತೆ ಏನು ಪ್ರಮುಖವಾಗಿ ಸಾವನ್ನ ಹರ್ಷಿತ್ ಅಂತೇಳಿ ಇಬ್ಬರು ಅವರ ಒಂದು ಗುರುತು ಸಿಕ್ಕಿರುವಂಥದ್ದು. ಇವರೆಲ್ಲರೂ ಕೂಡ ದೊಡ್ಡಬಳ್ಳಾಪುರ ಮೂಲದವರು ಅಂತ ಗೊತ್ತಾಗಿದೆ. ಆದರೆ ಅವರ ಕುಟುಂಬಸ್ಥರಿಗೆ ಮಾಹಿತಿ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅವರು ಎಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಈ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗ ಮೃತದೇಹಗಳನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂಥದ್ದು. ಅನಂತರ ಸುಮಾರು 10 ಗಂಟೆಯ ಬಳಿಕ ಅವರ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಮಾದನಾಯಕನಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬಸ್ಥರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಅಂದರೆ ಈ ಯುವಕರ ಒಂದು ಸಾವಿನ ಒಂದು ಸರಣಿ ಏನಿದೆ, ಈ ರೀತಿ ಡೆಡ್ಲಿ ಆಕ್ಸಿಡೆಂಟ್ ಎಲ್ಲ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ ವಕ್ಟ, ನ್ಯೂಸ್ 18 ಬೆಂಗಳೂರು.